ಈ ಅಂಟ್ರುಂಡೆ ಅಂತ ಮಾಡ್ತಾರೆ ನೋಡಕ್ ಸ್ವಲ್ಪ ಸ್ಮೆಲ್ ಎಲ್ಲ ಆತರನೇ ಬರುತ್ತೆ ಸ್ವಲ್ಪ ಎಳ್ಳು ಗಿಳ್ಳು ಎಲ್ಲ ಹಾಕ್ಬಿಟ್ರೆ ಓ ಇದನ್ನ ಕವರ್ ಮಾಡ್ಬೇಕು ಸ್ಯಾಂಡ್ವಿಚ್ ತರ ಒಳಗಡೆ ಏನಿದೆ ಅಂತ ಕಾಣಿಸ್ಬಾರ್ದಲ್ಲ. ಕರೆಕ್ಟ್ ನಾವು ಸ್ವಲ್ಪ ಕೈಯಲ್ಲಿ ಆಡ್ಸ್ತೀವಿ. ಹಾ ಸರಿ ನೀವು ರಾಕ್ಷಸ ಕತೆಗೆ ಬನ್ನಿ. ಮುಂದೇನಾಯ್ತು ರಾಕ್ಷಸ? ಅದನ್ನ ನೋಡ್ಕೊಂಡ್ ಮನೆಗ್ ಬಂದಿದೆ ನಮ್ ಡ್ಯಾಡಿ ಜೊತೆ. ಆಮೇಲೆ ನಮ್ ಡ್ಯಾಡಿ ಬಂದ್ಬಿಟ್ಟು ಈಗ ಚಿಕ್ಕ ಮಕ್ಳಿಗೆ ಒಂದು ಹಲ್ ಬಿದ್ಬಿಟ್ಟು ಮಿಲ್ಕ್ ಟೀತ್ ಎಲ್ಲ ಬಿದ್ಬಿಟ್ಟು ಹೊಸ ಹಲ್ ಹುಟ್ಟತ್ತಲ್ವಾ ಅಲ್ವಾ, ಅದನ್ನ ನಮ್ಮಪ್ಪ ಸುಮ್ನಿರ್ಲಾರ್ದೆ ಅದಕ್ ಕಂಪೇರ್ ಮಾಡಿದ್ರು. ಹಿ ಕಂಪೇರ್ ಟು ದಟ್, ಹಿ ಮೀನ್ಸ್ ಟು ಸೇ ಚಿಕ್ಕ ಹಲ್ಲೆಲ್ಲ ಬಿದೋಗಿ ಒಳಗಡೆ ಆ ತರ ರಾಕ್ಷಸ ತರ ದೊಡ್ಡ ದೊಡ್ಡ ಹಲ್ ಬರುತ್ತೆ. ನನ್ ಇಮ್ಯಾಜಿನೇಷನ್ ಆ ತರ ಬಂದ್ಬಿಡುತ್ತೆ ಅಂತ. ಹಂಗ್ ಮಾತ್ರ ಹೇಳ್ಬೇಡ ಡ್ಯಾಡಿ, ನನಗ್ ತುಂಬಾ ಭಯ ಆಗತ್ತೆ ಅಂತ ನಾನು. ಅಯ್ಯೋ ದೇವ್ರೆ. ಹಿ ಹ್ಯಾಸ್ ಲಾಫ್ ಲೈಕ್ ಹೆಲ್. ಹೌದಾ? ಅಷ್ಟು ಎಂಜಾಯ್ ಮಾಡ್ತಿದ್ರು ನನ್ನ ಜೊತೆ. ಮತ್ತೆ ಅವ್ರು ಊಟ ಮಾಡ್ತಾ ಕೂತಿದ್ರೆ ಹಿಂಗ್ ಕತ್ ಮೇಲೆಲ್ಲ ಹತ್ತೋದು, ತಲೆ ಮೇಲಿಂದೆಲ್ಲ ಇಳಿಯೋದು. ಅಷ್ಟು ನಮ್ಮಪ್ಪ ಇರ್ಬೇ ತರ ತುಂಬಾ ಲೀನಿಯನ್ಸ್ ನನ್ಗೆ. ಅಮ್ಮ ಮೇಲೆ ಯಾವ ಪ್ರಯೋಗನೂ ಮಾಡಿಲ್ವೇ? ನಮ್ಮಮ್ಮ ಅಷ್ಟೊಂದೆಲ್ಲ ಮಾಡಕ್ ಬಿಡಲ್ಲ. ಅಂದ್ರೆ ಬೈಯಲ್ಲ, ಬೈದಿಲ್ಲ, ಹೊಡೆದಿಲ್ಲ. ಜಾಸ್ತಿ ಅಟ್ಯಾಚ್ಮೆಂಟ್ ಡ್ಯಾಡಿ ಜೊತೆನೆ. ಓಕೆ, ದೀಪಿಕಾಗೆ ಅವ್ರ ಡ್ಯಾಡಿ ಯಾವ್ದೋ ಒಂದ್ ಮಗುನ ಮುದ್ದು ಮಾಡಿದ್ರು ಅಂತ ಕೋಪ ಬಂದು ಸರ್ಕಲ್ ಮಧ್ಯೆನೆ ಮಹಾಮಂಗಳಾರತಿ ಮಾಡಿದ್ರಂತೆ. ಅವಳು ಇನ್ನು ಚಿಕ್ಕವಳು. ಅದೇ ಚಿಕ್ಕವಳು, ಅದು 1 hour. ನೀವ್ ಹೇಳಿ. ಅದೇ ಅವಾಗ ಅವಳು ಇನ್ನು ತುಂಬಾ ಚಿಕ್ಕವಳು. ಏನೋ ಫಂಕ್ಷನ್ ಎಲ್ಲೋ ಮೈಸೂರ್ಗೆ ಎಲ್ಲೋ ಹೋದಾಗ ಏನೋ ಸುಮ್ನೆ ಹಿಂಗೆ ಅಲ್ಲೂ ಮಕ್ಳೆಲ್ಲ ಬಂದಿರಲ್ಲ, ಆಟ ಆಡ್ತಾ ಇದ್ರು. ಅವಾಗ ಸುಮ್ನೆ ಮಕ್ಳಂದ್ರೆ ಅವ್ರಿಗೆ ಇಷ್ಟ, ಜನರಲ್ ಆಗಿ ಇಷ್ಟ, ಹೋಗ್ ಮಾತಾಡ್ಸ್ತಾ ಇದ್ರು. ಅವಳು ಆಟ ಆಡುವಾಗ ಬಿದ್ಬಿಟ್ಲು. ಅವ್ರ ಅಷ್ಟೇ ಅಲ್ಲ, ಅದ್ ಹೆಂಗ್ ಗೊತ್ತಾ, ನಮ್ಮಪ್ಪ ಎಲ್ಲ ಮಕ್ಳು ಕಂಡ್ರು ಇಷ್ಟ, ತುಂಬಾ ಚೆನ್ನಾಗಿ ಆಟ ಆಡಿಸ್ತಾರೆ. ಆ ಫಂಕ್ಷನ್ ಒಂದ್ ಅಷ್ಟ್ ಜನ ಮಕ್ಳು ಬಂದಿದ್ರು. ಇವ್ರೇನೋ ತಮಾಷೆ ಮ್ಯಾಜಿಕ್ ಎಲ್ಲ ಮಾಡ್ತಾರೆ ನಮ್ಮಪ್ಪ, ಒಂದಷ್ಟು ಚಿಕ್ಕದು. ಅದನ್ನೆಲ್ಲ ಮಾಡ್ಬಿಟ್ಟು ತೋರಿಸ್ಬಿಟ್ಟಿದ್ದಾರೆ. ಮಕ್ಳಿಗೆ ತುಂಬಾ ಖುಷಿಯಾಗಿ ಹೋಗಿದೆ. ಟ್ರಿಕ್ಸ್ ಎಲ್ಲ ಅಂಕಲ್ ಮ್ಯಾಜಿಕ್ ಮಾಡಿ ಸರಿ ಇವ್ರ ಜೊತೆನೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಬರ್ತಾ ನಮ್ ಡ್ಯಾಡಿ ಪಾಪ ಸುಮ್ನೆ ಚಾಕ್ಲೇಟ್ ಕೊಡ್ಸ್ಕೊಂಡ್ ಬರೋಣ ಮಕ್ಳಿಗೆ ಅಂತೆಲ್ಲ ಕರ್ಕೊಂಡ್ ಹೋಗಿದ್ದೆ. ನಾನು ಒಳಗಡೆ ಇದ್ದೋಳು, ಆಚೆ ಬಂದ್ ನೋಡ್ತೀನಿ ಯಾರ್ ಸ್ಲಿಪ್ಪರು ಇಲ್ಲ, ನಮ್ಮ ಅಪ್ಪನ್ ಸ್ಲಿಪ್ಪರು ಇಲ್ಲ. ಪ್ರತಿ ಸರಿ ಹೇಳೋಗೋರು ಈ ಸರಿ ನನಗೆ ಯಾಕೆ ಹೇಳೋಗ್ಲಿಲ್ಲ ಅಂತ ಕೋಪ. ಸರಿ, ಅದು ಒಂದಾಯ್ತು. ಬಂದ್ಮೇಲೆ ನಾವೆಲ್ಲ ಆಟ ಆಡ್ತಾ ಇದ್ವಿ. ಅವಳು ಸ್ಕಿಡ್ ಆಗಿ ಬಿದ್ಲು. ಏನಾಗಿಲ್ಲ, ಸುಮ್ನೆ ಬಿದ್ಲು ಅಷ್ಟೇ. ಅದಕ್ಕೆ ಯಾವ್ದೋ ಒಂದ್ ಮಗುನ ಇದು, ಅದೊಂದ್ ಮಗು, ಅಂದ್ರೆ ನನ್ನೇಜೆ. ನನಗೆ ಏನಪ್ಪ ಯಾಕೆ ಬಿದ್ದೆ, ಚೆನ್ನಾಗಿ ನೋಡ್ಕೊಂಡು ಓಡಾಡ್ಬೇಕು ತಾನೆ ಅಂತ. ನಮ್ಮಪ್ಪ ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ಮಾಡ್ತಾರೆ? ಬಿಕಾಸ್ ಐ ಆಮ್ ಅ ಸಿಂಗಲ್ ಕಿಡ್ ಅಲ್ವಾ, ನನಗೆ ಚಿಕ್ಕ ಮಗು, ನನಗೂ ಗೊತ್ತಿಲ್ಲ. ಅವಾಗ ನಮ್ಮಪ್ಪ ಯಾವನೋ ಪ್ರೀತಿ ಮಾಡಕ್ ಶುರು ಮಾಡ್ಬಿಟ್ರೆ ಏನ್ ಭಯ. ಹೋಗ್ಬಿಟ್ಟು ರಾತ್ರಿ ಆ ಟೈಮಲ್ಲಿ ಅದು ಸೀರಿಯಲ್ ಬರ್ತಿತ್ತು. ನಾನು ಅದು ರೆಗ್ಯುಲರ್ ಆಗಿ ನೋಡ್ತಿದ್ದೆ. ಬಟ್ ನನ್ಗೆ ಅವತ್ತು ಮೂಡಿಲ್ಲ ನೋಡಕ್ಕೆ. ಇದು ಮಾತಾಡ್ಬೇಕಾಯ್ತು ಅವ್ರ ಹತ್ರ. ಏನ್ ಮಾಡ್ಲಿ, ಆಚೆ ಇದಾರೆ, ನಮ್ಮಮ್ಮ ಇದಾರೆ, ನಮ್ಮಮ್ಮಂದು ಹೇಳಕ್ ಆಗಲ್ಲ ನಾನು. ಅಂದ್ರೆ ನಮ್ಮಮ್ಮನ ಮುಂದೆ ಹೇಳಿದ್ರೆ ಅಷ್ಟು ಅನ್ಕಂಫರ್ಟೇಬಲ್. ಎಷ್ಟು? ಹೌ ಓಲ್ಡ್ ವರ್ ಯು? ಥರ್ಡ್ ಸ್ಟ್ಯಾಂಡರ್ಡ್ or fourth max to max. ಫೋರ್ತ್ ಸ್ಟ್ಯಾಂಡರ್ಡ್ ಗೆ ತಲೆ ಇಷ್ಟೆಲ್ಲ ಓಡ್ತಿತ್ತಾ? ಓಕೆ ಕಂಟಿನ್ಯೂ. ಸೊ ಆಮೇಲೆ ಏನಾಯ್ತು, ಅಪ್ಪ ಸೀರಿಯಲ್ ಬರ್ತಿದೆ ನೋಡು. ಬರ್ತಿದೆ, ಯಾಕೆ ಇವತ್ತು ನೋಡಿದ್ವ, ಯಾಕೋ ಮೂಡಿಲ್ಲ, ಬಾ ವಾಕ್ ಹೋಗ್ಬೇಡ ಕರ್ಕೊಂಡ್ ಹೋದೆ. ಯಾವ್ದೋ ಸರ್ಕಲ್ ಇತ್ತು, ಎಲ್ಲಾ ಅಂಗಡಿಗಳು ಬಾಗ್ಲು ಹಾಕಿದ್ದು, ಒಂದ್ ಅಂಗಡಿ ಬಾಗ್ಲು ತೆಕ್ಕೊಂಡಿದ್ದ ಅಷ್ಟೇ. ನಾನು ಬಾ ಅಲ್ಲಿ ಯಾರು ಇಲ್ದಿರೋದನ್ನ ನೋಡಿ ಶುರು ಹಚ್ಕೊಂಡೆ. ನೀನ್ ಯಾರು ಅವಳನ್ನ ಮಾತಾಡ್ಸಕ್ಕೆ? ಅವಳು ಬಿದ್ರೆ ನಿನಗೇನ್ ಎಕ್ಸ್ಟ್ರಾ ಕನ್ಸರ್ನ್? ಹೋಗ್ಬಿಟ್ಟು ಯಾಕೆ ಬಿದ್ದೆ ಅಂತೆಲ್ಲ ಯಾವಾಗ್ಲೂ ನನ್ನನ್ನು ಕರ್ಕೊಂಡ್ ಹೋಗೋಳು. ಚಾಕ್ಲೇಟ್ ಕೊಡ್ಸಕ್ ನನಗೂ ಹೇಳ್ದೆ, ಎಲ್ರು ಯಾಕೆ ಕರ್ಕೊಂಡು ಹೋದೆ ಅಷ್ಟು. ನಮ್ಮಪ್ಪ ಹಂಗಲ್ಲ ಕೊಡು, ನಮ್ಮಪ್ಪಂಗ್ ಗೊತ್ತಿಲ್ಲ ನಾನು ಹಿಂಗೆಲ್ಲ ಯೋಚನೆ ಮಾಡ್ತೀನಿ ಅಂತ. ಬಟ್ ನಮ್ಮಪ್ಪ ಯಾಕೆ ಬೇರೆಯವ್ಳನ್ನ ಇಷ್ಟಪಡ್ಬೇಕು ಅನ್ನೋದು ನನ್ ಮನ್ಸಲ್ಲಿ. ಅವನಿಗೆ ಗೊತ್ತಿಲ್ಲ. ಅಂಗಡಿಯವನ್ಗೆ ಕ್ಲೀನ್ ಆಗಿ ಬಾಗ್ಸ್ ಹಾಕ್ತಾ ಇದ್ದೋನು ತೆಗೆದ್ಬಿಟ್ಟು ಚೀನಾಗಿ ಚೇರ್ ಹಾಕೊಂಡ್ಬಿಟ್ಟು ಹಿಂಗ್ ಕುತ್ಕೊಂಡ್ ನೋಡ್ತಾ ಇದ್ದಾನೆ ಆರಾಮಾಗಿ. ಏನ್ ಜಗಳ ನಡೀತಿ ಅವ್ನಿಗೆ ಕಂಪ್ಲೀಟ್ಲಿ ಕ್ಲೂಲೆಸ್. ಅವ್ನಿಗೆ ತಲೆ ಬುಡ ಅರ್ಥ ಆಗ್ತಿಲ್ಲ. ಅದ್ರ ನೋಡ್ಬೇಕಷ್ಟೇ. ಕರೆಕ್ಟ್. ಪಾಪ ನಮ್ಮ ಅಪ್ಪಂಗೆ ಈ ಕಡೆ ನನಗೆ ವಾಪಸ್ ಬೈಯಕ್ ಆಗ್ತಿಲ್ಲ. ನಂಗೆ ಏನು ಬುದ್ಧಿ ಇಲ್ಲ ಆಕ್ಚುಲಿ. ಫಸ್ಟ್ ಆಫ್ ಆಲ್ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಸರಿ ಬಿಡು, ಸರಿಯಾಗಿ ಮಾಡಲ್ಲ ಅನ್ಕೊಂಡ್ ಕರ್ಕೊಂಡ್ ಬಂದ್ರು ಕಡೆಗೆ. ಚೆನ್ನಾಗಿ ಹತ್ಬಿಟ್ಟಿದೀನಿ ನಂಗೆ ಅವತ್ತು. ಆಮೇಲೆ ಸ್ವಲ್ಪ ನಮ್ಮಪ್ಪ ಇವತ್ತಿಗೂ ಅದನ್ನ ನೆನ್ಪಿಸ್ಕೊಂಡ್ ನಗ್ತಾ ಇರ್ತಾರೆ. ಬಟ್ ಇವಾಗ ಹಂಗ್ ಮಾಡಲ್ಲ. ನೋಡು, ಇವಾಗ ನಾನು ಮುದ್ದು ಮಾಡ್ದೆ, ನೀನ್ ಯಾಕೆ? ನನ್ಗೆ ಅವ್ರ ಬುದ್ಧಿ ಇರ್ಲಿಲ್ಲ. ಮನ್ಸಲ್ಲಿ ಇವಾಗ್ಲೂ ಆಗ್ತಿರತ್ತೆ, ಬರ್ತಿರತ್ತೆ, ಬಟ್ ತೊಡ್ಕೊಳಕ್ಕಾಗಲ್ಲ ಇವಾಗ. ಇಲ್ಲ, ಇವಾಗ ಅಷ್ಟು ಇಲ್ಲ, ಗೊತ್ತಲ್ವಾ ಇವಾಗ ಏನೇ ಮಾಡಿದ್ರು ನಮ್ಮಪ್ಪನೇ ಬೇರೆಯವ್ರ ಹತ್ರ ಹೋಗಕ್ಕಾಗಲ್ಲ ಅಂತ. ಇವಾಗ ಏನ್ ಅನ್ಸಲ್ಲ. ಸ್ವೀಟ್ ನೋಡಿ, ಅದಕ್ಕೆ ಕರೆಕ್ಟ್ ಆಗಿ ಸ್ವೀಟ್ ಮಾಡಿದ್ರ ನೀವು. ಸೊ ಆಲ್ಮೋಸ್ಟ್ ರೆಡಿ ಆಗಿದೆ ಅಲ್ಲ? ಕೊನೆದು ರೆಡಿ ಆಯ್ತಾ? ಎಲ್ಲ ರೆಡಿ ಆಗಿದೆ. ಈಗ ಇದ್ರ ಮೇಲೆ ಒಂದೊಂದು ಕೇಸರಿನ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೇಸರಿ ಇದೆ ನಮ್ಮ ಅಡ್ಗೆ ಮನೆಯಲ್ಲಿ. ದೀಪಾ, ಕೇಸರಿ ಕೊಡಮ್ಮ. ದೀಪಾನ ಹೆಸರೇ ಬರಲ್ಲ ತಲೆಗೆ, ಧನ್ಯಾ ಅಂತಾನೆ ಬರುತ್ತೆ. ಕೇಸರಿ ಆಪ್ಷನಲ್. ಮನೇಲಿ ಇದ್ರೆ ಕೇಸರಿನ ಇದ್ರ ಮೇಲೆ ಅಂಟಿಸಿ ಈಗ ಅಂಟಿಸಿದ್ರೆ ಇದು ನೋಡಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕ. ಸ್ವೀಟ್ ಈಗ ಎಲ್ಲ ರೆಡಿ ಆಗಿದೆ, ತಿನ್ಬೋದು ಈಗ. ಸೊ ಈ ಸ್ವೀಟ್ ಏನ್ ಮಾಡೋಣ ಅಂದ್ರೆ ನಂಗೆ ಕೊಡ್ತಾರೆ. ಹಿಂಗ್ ನೋಡಿ
ಸೈಡ್ ಅಲ್ಲಿ ಇಡೋಣ. ಸರಿ, ಸ್ವೀಟ್ ಏನೋ ರೆಡಿ ಆಗಿದೆ. ನಮ್ ಧನ್ಯ ಸೆಟ್ ಇಂದ ರಿಟೈರ್ಡ್ ಆಗಿ ಬಂದಾಗ ಅವಳನ್ನ ಫುಲ್ ಹಿಂಗೆ ಜೋಶಲ್ಲಿ ವಾಪಸ್ ಬ್ಯಾಕ್ ಟು ಸ್ಕ್ವೇರ್ ಒನ್ ತರಕ್ಕೆ ಆಂಟಿ ಅಲಿಯಾಸ್ ಅಮ್ಮ ಒಂದು ಸ್ಪೆಷಲ್ ರಿಫ್ರೆಶಿಂಗ್ ಜ್ಯೂಸ್ ಅನ್ನ ಮಾಡ್ತಾರೆ. ಆ ಜ್ಯೂಸ್ ಹೇಗ್ ಮಾಡೋದು, ಅದಕ್ಕೆ ಏನೇನೆಲ್ಲ ಬೇಕು ಹೇಳ್ಬಿಡಿ. ಫಸ್ಟ್ ಎಳ್ನೀರು, ಎಳ್ನೀರು, ಆಮೇಲೆ ಗಂಜಿ, ಆಮೇಲೆ ಚಾಟ್ ಮಸಾಲ, ಓಹೋ ಚಾಟ್ ಮಸಾಲ ಬೇಕು, ಗೊತ್ತಾಯ್ತು. ಆಮೇಲೆ ಸೋಡಾ, ಆಮೇಲೆ ಉಪ್ಪು, ಹಾ ಆಮೇಲೆ ನಿಂಬೆ ಹಣ್ಣು, ಅಷ್ಟೇ. ಸೊ ಇದನ್ನೆಲ್ಲ ಒಂದ್ ಬಕೆಟ್ಗೆ ಹಾಕೊಂಡು ಅಲ್ಲ ಇದು ನಿಮಗ್ ಬೇಡ ಬಿಡಿ. ಯು ಆರ್ ಆಲ್ವೇಸ್ ಎನರ್ಜೆಟಿಕ್. ಈ ಡ್ರಿಂಕ್ ಬೇಡ ಅವ್ರಿಗೆ. ಅದು ಯಾಕಂದ್ರೆ ನಾ ಪ್ರತಿದಿನ ಕುಲವದು ಸೀರಿಯಲ್ ನೋಡ್ತೀನಿ ಗೊತ್ತಾ, ಅದಕ್ಕೆ ಇಷ್ಟ ಎನರ್ಜಿ ಬಂದಿರೋದು ನನಗೆ. ಟಚ್ ಆಗೋಯ್ತು ನನ್ಗೆ. ಎಲ್ಲಮ್ಮ ಲವ್ ಯು. ಸರಿ, ಇವಾಗ ನಾವು ಹೆಂಗಂಟಿ ಹೆಲ್ಪ್ ಮಾಡೋದು? ಇವಾಗ ಎಳ್ನೀರು ಇದನ್ನೆಲ್ಲ ಮಿಕ್ಸಿಗೆ ಹಾಕೋಬೇಕು. ಓಕೆ, ಕೊಡಮ್ಮ. ದೀಪ ಮನೇಲಿ ಹಿಂಗೇನಾ ನೀವು? ದೀಪ ಹೌದು, ಮೆಣಸಿನ್ಕಾಯಿ ತಗೊಂಬಾ. ಹಂಗಲ್ಲ, ದೀಪ ತಗೊಂಬ. ದೀಪ ಇತ್ತು. ಸೊ ನಿಮ್ಗೆ ಅಫಿಷಿಯಲಿ ಮೂರ್ ಹೆಸರು: ಧನ್ಯ, ದೀಪ, ದೀಪಿಕಾ. ಅದು ಸುಮ್ನೆ ಕರಿಯಕಷ್ಟೇ. ನನ್ ಫ್ರೆಂಡ್ಸ್ ಪಿಕಾಚು ಅಂತ ಕರೀತಾರೆ ನನ್ನ. ಏನಂತ? ಪಿಕಾಚು, ಪಾಕಿಮಾನ್. ಕೂಲ್, ಎಕ್ಸಾಕ್ಟ್ಲಿ. ಅದ್ರ ಹಿಂದನೂ ಒಂದ್ ಕತೆ ಇರತ್ತಲ್ಲ. ಆಕ್ಚುಲಿ ನನ್ನ ಹೆಸರು ದೀಪಿಕಾ. ಸೊ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಪಿಕಾ ಇಟ್ಕೊಂಡು ಅದಕ್ಕೆ ಚೂ ಸೇರ್ಸಿದ್ದಾರೆ. ಇನ್ ಕೆಲವರು ದೀಪ್ಸ್ ಅಂತಾರೆ, ಕೆಲವರು ಬರೀ ಡಿ ಅಂತಾರೆ. ಯಾರ್ ಕರೆದ್ರು ಏನ್ ಕರೆದ್ರು ಹೂ ಅನ್ನಂಗಾಗಿದೆ. ಇವಾಗ ನಾವು ಹೂ ಅಂತ ಇದೀವಿ. ಎಳ್ನೀರು, ಗಂಜಿ, ಚಾಟ್ ಮಸಾಲ, ಒಂಚೂರ್ ಅಡ್ಗೆ ಸೋಡಾ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಿಂಬೆ ಹಣ್ಣು, ಇಷ್ಟನ್ನು ಜೊತೆಯಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಏನ್ ಮಾಡ್ಬೇಕು? ಗರ್ರ ಅನ್ಸ್ಬೇಕು. ಮೂರ್ ಲೋಟ ತಗೊಂಡು ನಿಮಗೆ ಇದು ಪಿಕಾಚು ಅಲಿಯಾಸ್ ದೀಪಿಕಾ ಅಲಿಯಾಸ್ ದೀಪ ಅಲಿಯಾಸ್ ಧನ್ಯಾಗೆ ನಿನಗೆ 4 ಗ್ಲಾಸ್ ಇಡ್ಬೇಕಮ್ಮ ನಾವು. ಆಮೇಲೆ ಒಂದ್ ನನಗೆ. ಸೊ ಫಸ್ಟ್ ನಾನು ಶ್ರುತಿ ಕೊಡ್ತೀನಿ. ಎಸ್, ನಾವು ನಮ್ಮ ಗ್ಲಾಸ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ತಗೊಳ್ಳಿ. ಸೆಕೆಂಡ್ ನಾವು ಅಮ್ಮ ನಿಮಗೆ, ಅಂಡ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ದೀಪಿಕಾ ನಿಮಗೆ. ಬಟ್ ನೋ ಡ್ರಿಂಕಿಂಗ್. ಇವ್ರು ತುಂಬಾ ಕಾಟ ಕೊಡ್ತಿದ್ದಾರೆ. ದಟ್ ಇಸ್ ಬಿಕಾಸ್ ಪ್ಲೇಟ್ ಇದ್ ಬೇಡವಾ ಹಂಗಂದ್ರೆ? ಬೇಕು. ಮತ್ತೆ ಇದು ಒಂದು ಬೈಟು, ಇದು ಒಂದು ಸಿಪ್. ದಟ್ಸ್ ಹೌ ಇಟ್ ವರ್ಕ್ಸ್. ನೈಸ್ ಅಲ್ವಾ? ಎಸ್. ಸೊ ಬೈಟ್ ಅಂಡ್ ಸಿಪ್ ಮಾಡಕ್ ನಾವು ರೆಡಿ. ನೀವ್ ರೆಡಿನಾ? ನಾವು ರೆಡಿ. ನನ್ ಬನ್ನಿ, ಫಾಲೋ ಅಸ್. ಡೈನಿಂಗ್ ಟೇಬಲ್ಗೆ ಹೋಗೋಣ. ಖೋವಾ ಖರ್ಜಿಕಾಯಿ ಬಾಯಲ್ಲಿ ಇಟ್ಟಿದ ತಕ್ಷಣನೇ ಕರ್ಗತ್ತೆ. ಸೊ ಇದನ್ನ ಹೇಗ್ ಮಾಡುದು, ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ, ಬೆಲ್ಲ, ಏಲಕ್ಕಿ, ಕೋವಾ. ಮಾಡುವ ವಿಧಾನ: ಬಾಣಲೆಗೆ ತುರಿದ ಕಾಯಿ ತುರಿ, ಬೆಲ್ಲ ಹಾಕಿ ಪಾಕ ತಯಾರಿಸ್ಕೊಂಡು ಅದಕ್ಕೆ ಏಲಕ್ಕಿ ಪುಡಿ ಸೇರಿಸಿ ಕಲಸ್ಕೊಂಡು ಹೂರಣ ತಯಾರಿಸ್ಕೊಳ್ಳಿ. ಸಿಹಿ ಕೋವಾವನ್ನು ತಟ್ಟಿಕೊಂಡು ಅದ್ರ ಮೇಲೆ ತಯಾರಾದ ಹೂರಣ ಹಿಟ್ಟು ಅದನ್ನ ಕೋವಾದಿಂದ ಮುಚ್ಚಿ ಕೇಸರಿಯಿಂದ ಅಲಂಕರಿಸಿದ್ರೆ ಸಿಹಿ ಕೋವಾ ಕರ್ಜಿಕಾಯಿ ರೆಡಿ ಟು ಸರ್ವ್. ಹಬ್ಬಬ್ಬಬ್ಬಬ್ಬಾ, ಹಬ್ಬದ ಟೈಮಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ. ಸ್ವಲ್ಪ ರಿಫ್ರೆಶಿಂಗ್ ಜ್ಯೂಸ್ ಬೇಕಲ್ವಾ? ಹೇಗ್ ಮಾಡೋದು? ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಬೇಕಾಗುವ ಸಾಮಗ್ರಿಗಳು: ಎಳನೀರಿನ ಗಂಜಿ, ಉಪ್ಪು, ಚಾಟ್ ಮಸಾಲ, ಅಡುಗೆ ಸೋಡಾ, ನಿಂಬೆ ರಸ. ಮಾಡುವ ವಿಧಾನ: ಜ್ಯೂಸರ್ಗೆ ಎಳನೀರು, ಅದರ ಗಂಜಿ, ಚಿಟಿಕೆ ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಚಿಟಿಕೆ ಅಡುಗೆ ಸೋಡಾ, ಸ್ವಲ್ಪ ನಿಂಬೆ ರಸ ಹಾಕಿ ಬ್ಲೆಂಡ್ ಮಾಡ್ಕೊಂಡ್ರೆ ರಿಫ್ರೆಶಿಂಗ್ ಜ್ಯೂಸ್ ರೆಡಿ ಟು ಡ್ರಿಂಕ್. ಅಂಡ್ ಇವತ್ತು ಫುಲ್ ರೆಡಿ ಆಗಿದ್ದೀವಿ. ಮನೆ ಮಗಳು ಧನ್ಯಾ ಜೊತೆ ಕೂತ್ಕೊಂಡು, ಅವರ ಅಮ್ಮ ಹರಿಣಿಯವ್ರ ಜೊತೆ ಕೂತ್ಕೊಂಡು ಖೋವಾ ಖರ್ಜಿಕಾಯನ್ನ ಬಾಯಲ್ಲಿ ಹಾಕೊಳ್ತಾ ಇದೀವಿ. ಬಟ್ ಅಷ್ಟು ಕೆಟ್ಟ ಬುದ್ಧಿ ಅಲ್ಲ, ಮೊದಲು ನಾನು ತಿನ್ನಕ್ಕೆ. ಸೊ ಫಸ್ಟ್ ಓವರ್ ಟು ಯು. ಈ ಗ್ಲಾಸಸ್ ಅನ್ನು ಡಿವೈಡ್ ಮಾಡ್ಕೊಂಡ್ಬಿಡೋಣ. ಇರಿ, ಇದು ನನಗೆ, ಇದು ನಿಮಗೆ, ಅಮ್ಮ ಇದು ನಿಮ್ಗೆ. ಇದು ನೋಡಕೊಳ್ಳೆ ಬಂತರ ಇಲ್ಲ, ಬಟ್ ಇದು ಬನ್ನಲ್ಲ. ಓಕೆ, ಫೋರ್ಕನ್ನ ಸೈಡಲ್ಲಿ ಇಟ್ಟು ಶುರು ಮಾಡೋಣ. ಒಂದು ಸೈಡ್ ಇಂದ ಸಾಫ್ಟ್ ಆಗಿ ಸ್ಪೂನ್ ಅಲ್ಲಿ ಈ ತರ ಟೇಸ್ಟ್ ಆಗಿದೆಯಾ? ತುಂಬಾ ಚೆನ್ನಾಗಿದೆ. ಬಿಸ್ಕೆಟ್ ಒಳಗಡೆ ಕ್ರೀಮ್ ನೋಡಿದೀರಾ? ಇದು ಹೆಂಗಿದೆ ಅಂದ್ರೆ ಕ್ರೀಮ್ ಮಧ್ಯೆ ಬಿಸ್ಕೆಟ್ ಹಾಕಿರೋ ತರ ಫೀಲಿಂಗು. ಎಕ್ಸಾಕ್ಟ್ಲಿ. ಟೂ ಗುಡ್. ಊಟ ಅಂದ್ಮೇಲೆ ಎಲ್ಲ ಜೊತೆ ಊಟ ಮಾಡ್ಬೇಕು, ಅವಾಗ್ಲೇ ಮಜಾ. ನಿಮ್ದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಸೊ ಯಾರ್ಯಾರು ಇದಾರೆ ಮನೇಲಿ? ಅಜ್ಜಿ, ತಾತ, ನಾನು, ಡ್ಯಾಡಿ, ಮಮ್ಮಿ, ಅತ್ತೆ, ಮಾವ, ನನ್ ತಂಗಿ,
ನಮ್ ಡ್ಯಾಡಿ ತಮ್ಮ ಚಿಕ್ಕಮ್ಮ ಅವ್ರ ಮಗಳು ಎಲ್ರು ಇದ್ವಿ. ಬಟ್ ಸ್ಟಿಲ್ ಊಟದ ವಿಷಯಕ್ಕೆ ಬಂದಾಗ ಊಟದ ವಿಷಯಕ್ಕೆ ಬಂದಾಗ ಡ್ಯಾಡಿ ನನ್ನ ಬಿಟ್ಟು ಊಟ ಮಾಡ್ದ. ನೋ ಮ್ಯಾಟರ್ ಐ ಕಮ್ ಬೈ 11:30 or 12. ಹೌದಾ? ಇವ್ರಿಬ್ರು ನನ್ನ ಕಾದಿದ್ದು ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಮಲ್ಗು. ಹೌ ನೈಸ್ ಅಲ್ಲ. ನಿಜವಾಗ ನಾನು ಅಷ್ಟೇ ಆಚೆ ಕಡೆ ಎಲ್ಲೂ ಹಂಗ್ ತಿನ್ಬಿಡದ. ಇಡೀ ರಾತ್ರಿ ಶೂಟ್ ಇದ್ರೆ ಅವಾಗ ಊಟ ಮಾಡಿ ಮಲ್ಕೋತಾರೆ. ಸುಮ್ನೆ ಕೇಳ್ಕೊಂಡೆ ಅಷ್ಟೇ. ಮದ್ವೆ ಅಮ್ಮ ಮಗಳನ್ನ ಯಾವತ್ತಾದ್ರೂ ಮದ್ವೆ ಮಾಡಿಸ್ಕೊಡ್ಲೇಬೇಕು. ಹೌದು. ಮದ್ವೆ ಗಿದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದೀರೋ? ಅನ್ಕೊಂಡಿದ್ದೆ. ಅವ್ರ ರಿಯಾಕ್ಷನ್ ಅಲ್ಲಿ ಗೊತ್ತಾಯ್ತಲ್ಲ. ಅದೇ ಈಗ ಗೊತ್ತಾಯ್ತು. ಮಗಳನ್ನ ಯಾವತ್ತೂ ಮದ್ವೆನೆ ಮಾಡಿಸ್ಬಾರ್ದು, ನಮ್ಮ ಹತ್ರ ಇಟ್ಕೋಬೇಕು ಅಂತ ಅಮ್ಮ ಸ್ಕೆಚ್ ಹಾಕೊಂಡಿದ್ದಾರೆ. ಈ ತರ ಒಂದ್ಸತಿ ಜಾತಕನೂ ತೋರ್ಸಿದ್ರು. ಮನೆ ಅಳಿಯಾನೇ ಬೇಕು ಅಂತಾನು ಒಂದ್ ಐಡಿಯಾ ಇತ್ತು. ಎಲ್ಲಿ ಎಡವಟ್ಟಾಯ್ತು? ಐಡಿಯಾ ಇತ್ತು. ಹಾ. ಮೊನ್ನೆ ಒಬ್ಬ ಇದ್ರ ಹೋದ್ವಿ ನಾವು, ಆಸ್ಟ್ರಾಲಜರ್ ಹತ್ರ ಹೋಗ್ಬಿಟ್ಟು ಜಾತಕ ತೋರ್ಸಿದ್ವಿ. ಹಾ. ಎಲ್ಲ ತುಂಬಾ ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ಗುಡ್. ನಮ್ಮ ಅಪ್ಪ ಕಡೆ ಕೇಳಿದ್ ಒಂದೇ ಕ್ವೆಶನ್, ಮನೆ ಅಳಿಯ ಸಿಗ್ತಾನ? ಅವರು ನೋಡಿ ಸರ್, ಅಷ್ಟೊಂದೆಲ್ಲ ಆಸೆ ಇಟ್ಕೋಬೇಡಿ, ಮನೆ ಅಳಿಯ ಎಲ್ಲ ಸಿಗಲ್ಲ, ಬಟ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳಿದ್ರು. ಅವಾಗ ಒಂದ್ ಕಡೆ ಖುಷಿ, ಒಂದ್ ಕಡೆ ಬೇಜಾರು. ಬಟ್ ಫೈನಲಿ ಮನೆ ಹಳ್ಳಿಯ ಸಿಗಲ್ಲ ಅಂತ ಜ್ಯೋತಿಷಿ ಹೇಳಾದ್ಮೇಲೆ ತಂದೆ ತಾಯಿ ಒಂದ್ ಸ್ಕೀಮ್ ಮಾಡಿದ್ದಾರೆ. ಮಮ್ಮಿ ಡ್ಯಾಡಿ ಒಂದ್ ಕನ್ಕ್ಲೂಷನ್ ಬಂದಿದ್ದಾರೆ. ಏನ ಕನ್ಕ್ಲೂಷನ್ ಹೇಳಿಮ್ಮ? ಅದೇ ಮಗಳು ಮದುವೆ ಮಾಡ್ಕೊಂಡ್ರೆ ಅತ್ತೆ ಮಾವ ಫ್ರೀ. ಅವ್ರನ್ನ ಮನೇಲಿ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಅವ್ರನ್ನೂ ಮನೇಲಿ ಇಟ್ಸ್ಕೋಬೇಕು ಅಂತ ಪ್ಲಾನ ನಿಮ್ದು? ಒಂದು ಅವ್ರಿಗೆ ಬರ್ಬೇಕು, ಅವ್ರ ಅಪ್ಪ ಅಮ್ಮನ ಇಲ್ವಾ, ಇವ್ರಿಬ್ರು ನಮ್ಮ ಮನೆಗೆ ಬರ್ಬೇಕು. ಇವಾಗ ಒಂದ್ ಚೇರ್ಸ್ ಮಾಡೋಣ ಬನ್ನಿ. ಸಿಹಿ ಆದ್ಮೇಲೆ ಸ್ವಲ್ಪ ಹೌದು ಸಾಲ್ಟಿ. ಚೇರ್ಸ್ ಚೇರ್ಸ್. ಬೇಗ ಮನೆ ಅಳಿಯ ಸಿಗ್ಲಪ್ಪ ಅಂತ ಚೇರ್ಸ್ ಮಾಡ್ತಾ ಇದೀವಿ. ಇವಾಗ ನಾವು ಮೂವರು ಕೈ ತೊಳ್ಕೊಂಡ್ವೆ. ಬನ್ನಿ. ಮೀಸೆ ಇದೆಯಾ? ಇಲ್ಲ ತಾನೆ ಸದ್ಯ. ನಾವಿಬ್ರು ಆ ರಿಫ್ರೆಶಿಂಗ್ ಜ್ಯೂಸ್ ಅನ್ನ ಡ್ರಿಂಕ್ ಅನ್ನ ಕುಡ್ದಾದ್ಮೇಲೆ ಒಂದು ವೈಟ್ ಕಲರ್ ಮೀಸೆ ಬಂದಿತ್ತು. ಸೊ ಅಷ್ಟು ಚೆನ್ನಾಗಿತ್ತು, ಟೋಟಲಿ ರಿಫ್ರೆಶ್. ಇವಾಗ ಮತ್ತೆ ಇನ್ನೊಂದು ರೆಸಿಪಿ ಮಾಡೋಣ ಬನ್ನಿ ಅನ್ನಷ್ಟು ರಿಫ್ರೆಶ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ಆತರ ಮಾಡಕ್ಕಾಗಲ್ಲ. ಅಮ್ಮ ಹೇಳಿ, ನಿಮ್ಗೆ ಪ್ರತಿದಿನ ನಿಮ್ಮ ಅಡ್ಗೆ ಮನೇಲಿ ಅಡ್ಗೆ ಮಾಡಿ ಮಾಡಿ ಅಭ್ಯಾಸ ಇರುತ್ತೆ. ನಮ್ಮ ಅಡ್ಗೆ ಮನೇಲಿ ಅಡ್ಗೆ ಮಾಡಿ ಹೇಗನ್ಸ್ತು? ಇಲ್ಲ, ತುಂಬಾ ಚೆನ್ನಾಗಿತ್ತು ನಿಮ್ದು ಅಡ್ಗೆ ಮನೆ. ತುಂಬಾ ಸಂತೋಷ ಆಯ್ತು ನಮ್ಗೆ. ಅಲ್ವಾ? ತುಂಬಾ ಚೆನ್ನಾಗಿದೆ ನಿಮ್ದು ಅಡ್ಗೆ ಮನೆ. ಅಡ್ಗೆ ಮಾಡಕ್ ಇಂಟ್ರೆಸ್ಟ್ ಬರುತ್ತೆ, ಚೆನ್ನಾಗಿದೆ. ಅಮ್ಮ ಧನ್ಯವಾದಗಳು. ಹಬ್ಬದ ದಿನ ಬಿಡುವು ಮಾಡ್ಕೊಂಡು ಬಂದು ನಮಗೋಸ್ಕರ ಅಡ್ಗೆ ಮಾಡಿ ಮುದ್ದು ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಅಷ್ಟೇ ತುಂಬಾ ಧನ್ಯವಾದಗಳು. ಬಟ್ ಮುಖ್ಯವಾದ ವಿಷಯ ಅಂದ್ರೆ ಇದು ಅಮ್ಮನ ಕೈ ರುಚಿ. ಅದ್ರ ಟೇಸ್ಟ್ ನಮಗ್ ಸಿಕ್ಕಿದೆ ಇವತ್ತು. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಬನ್ನಿ. ಧನ್ಯವಾದ ಅಂತ ಹೇಳಿಲ್ಲ ನೋಡಿ, ಧನ್ಯ ಅದ್ರಲ್ಲೂ ನಿನ್ನ ಹೆಸರು ಇದೆಯಲ್ಲಮ್ಮ. ಅಯ್ಯೋ. ಇವತ್ತು ಈ ಹುಡುಗಿ ಕಲಾವಿದೆ ಆಗಕ್ಕೆ ಇವ್ರ ಅಜ್ಜಿನೇ ಕಾರಣ. ಅಜ್ಜಿ ಇವ್ರಿಗೆ 5 ರೂಪಾಯಿ ಕೊಟ್ಟು ಈ ಕೆಲ್ಸನ ಮಾಡಿಸಿದ್ರಪ್ಪ. ಅದು ಯಾವ ಕೆಲ್ಸ? 5 ರೂಪಾಯ ಅಷ್ಟೇನಾ? ಯಾಕೆ? ಎಲ್ಲಾ ಗೊತ್ತಾಗತ್ತೆ ನಾಳಿನ ಎಪಿಸೋಡ್ ಅಲ್ಲಿ. ಆಲ್ಸೋ ನಿಮ್ ಮಕ್ಳಿಗೆ ನೀವೇನ್ ಹೇಳ್ತೀರಾ? ಮೊಬೈಲ್ ಎಲ್ಲ ತಗೊಂಡ್ ಹೋಗ್ಬೇಡ ಕಾಲೇಜ್ಗೆ, ಬೇಡ, ಇಟ್ಸ್ ನಾಟ್ ಸೇಫ್ ಅಂತ ಹೇಳ್ತೀರಾ ಅಲ್ವಾ? ಆದ್ರೆ ಇವ್ರ ಲೈಫ್ ಅಲ್ಲಿ ಇರೋ ಈ ಸ್ಪೆಷಲ್ ವ್ಯಕ್ತಿ ತಗೊಂಡ್ ಹೋಗು, ಕಾಲೇಜ್ಗೆ ಮೊಬೈಲ್ ತಗೊಂಡ್ ಹೋಗು, ನೀನ್ ತಗೊಂಡ್ ಹೋಗ್ಲೇಬೇಕು ಅಂತಿದ್ರು. ಈ ತರ ಯಾರು ಹೇಳ್ತಾರೆ ಈಗಿನ ಕಾಲದಲ್ಲಿ? ಯಾರು ಹೇಳಲ್ಲ. ಸೊ ಅವ್ರು ಯಾರು? ನಾಳೆ ನೋಡೋಣ. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಟ್ ಸವಿರುಚಿ, co-powered by ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಅಚ್ಚುಮೆಚ್ಚಿನ ಪಟ್ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಮನೆ ಮೆಚ್ಚಿನ ಮಗಳು ಧನ್ಯ. ಓಕೆ, ಟಾಟಾ ಬೈ ಬೈ ಹೇಳ್ಬೇಡ. ರೆಡಿ? ಟಾಟಾ, ಬಾಯ್ ಬಾಯ್, ಸಿ ಯು.